ದಾವಣಗೆರೆ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಪತ್ರಿಕೆಯಲ್ಲಿ ಕರ್ನಾಟಕ ಏಕೀಕರಣದ ಬಗ್ಗೆ ನಾವು ನೋಡ್ತಾ ಇದ್ವಿ. ಈ ಒಂದು 5ನೇ ಘಟಕದಲ್ಲಿ ಈ 42ನೇ ಅವಧಿಯಲ್ಲಿ ನಾವೀಗ ಕರ್ನಾಟಕ ಏಕೀಕರಣದ 2ನೇ ಹಂತ ಅಂತ ಗುರುತಿಸಬಹುದಾಗಿರೋ 1915ರಿಂದ 36ರವರೆಗಿನ ಪ್ರಮುಖ ಬೆಳವಣಿಗೆಗಳನ್ನು ನೋಡೋಣಂತೆ. ನಾನು SB ಶಿವಪ್ರಸಾದ್, ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು, HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಳ್ಳಕೆರೆ. ಮೊದಲನೇದಾಗಿ 1915 ಮೇನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. 1915 ಮೇ 4ರಂದು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು ಬೆಂಗಳೂರಿನಲ್ಲಿ. ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯ ಹಿಂದಿನ ಪ್ರೇರಕ ಶಕ್ತಿ ಅಂದಿನ ಮೈಸೂರು ಮಹಾರಾಜರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮತ್ತು ದಿವಾನರಾಗಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯ. ಅದರ ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದ ಮೊದಲನೇ ಕುಲಪತಿಗಳಾದಂಥ HV ನಂಜುಂಡಯ್ಯ ಅವರು ಈ ಎಲ್ಲರ ಪ್ರಯತ್ನದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶಗಳು ಅಂದರೆ ಕನ್ನಡ ಗ್ರಂಥಗಳನ್ನು ಪ್ರಕಟಿಸೋದು, ಕನ್ನಡ ಭಾಷೆಯ ಬಳಕೆಯನ್ನು ಪ್ರೋತ್ಸಾಹಿಸೋದು, ಕನ್ನಡ ಪ್ರದೇಶಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನು ನಡೆಸೋದು, ಪ್ರತಿ ವರ್ಷ ಒಂದು ಸಮ್ಮೇಳನವನ್ನು ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶದ ವಿವಿಧ ಭಾಗಗಳಲ್ಲಿ ನಡೆಸ್ತಾ ಬರೋದು ಮತ್ತು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಂದೇ ಪ್ರಾಂತ್ಯವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ರಾಜಕೀಯ ಬೇಡಿಕೆಯನ್ನು ಇಡೋದು. ಇದು ತನ್ನ ಉದ್ದೇಶದ ಈಡೇರಿಕೆಗೋಸ್ಕರ ಹಲವಾರು ಕನ್ನಡ ಗ್ರಂಥಗಳನ್ನು ಪ್ರಕಟಿಸಿತು. ಪ್ರತಿ ವರ್ಷ ಕನ್ನಡ ಪ್ರದೇಶಗಳ, ಮೈಸೂರು ರಾಜ್ಯದ ಒಂದೇ ಅಲ್ಲ, ಕನ್ನಡ ಮಾತಾಡ್ತಕ್ಕಂತಹ ಎಲ್ಲ ಪ್ರದೇಶಗಳ ಒಂದೊಂದು ಸ್ಥಳಗಳಲ್ಲಿ ವಾರ್ಷಿಕ ಅಧಿವೇಶನಗಳನ್ನು, ಸಮ್ಮೇಳನಗಳನ್ನು ಕೂಡ ನಡೆಸ್ತಾ ಬಂತು ಮತ್ತು ಕನ್ನಡ ನುಡಿ ಅನ್ನೋ ಒಂದು ಮಾಸಪತ್ರಿಕೆಯನ್ನು ಹೊರಡಿಸಿತು. 1916ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಸಭಾ ಸ್ಥಾಪನೆ ಆಯಿತು. ಈ ಕರ್ನಾಟಕ ಸಭಾ ಸ್ಥಾಪನೆಯ ಹಿಂದಿದ್ದಂಥ ಪ್ರಮುಖ ಶಕ್ತಿ ಆಲೂರು ವೆಂಕಟರಾಯರು. ಅವರ ಜೊತೆ ಗದಿಗೆಪ್ಪ ಹೊನ್ನಾಪುರ ಮಠ, ಮುದುವೀರ್ ಕೃಷ್ಣರಾಯ, ಕಡಪ ರಾಘವೇಂದ್ರರಾಯ ಮುಂತಾದವರೆಲ್ಲ ಸೇರಿ ಕರ್ನಾಟಕ ಸಭಾವನ್ನು ಸ್ಥಾಪನೆ ಮಾಡಿದರು. ಇದು ಕರ್ನಾಟಕದ ಏಕೀಕರಣವನ್ನು ಮಾತ್ರ ಉದ್ದೇಶವಾಗಿ ಹೊಂದಿದ್ದಂತಹ ಮೊಟ್ಟ ಮೊದಲ ಸಂಘಟನೆ ಆಗಿತ್ತು. ಇದಕ್ಕೂ ಮುಂಚೆ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಇತರೆ ಸಾಕಷ್ಟು ಸಂಘ ಸಂಸ್ಥೆಗಳು ಸ್ಥಾಪನೆ ಆದರೂ ಕೂಡ ಕರ್ನಾಟಕ ಏಕೀಕರಣವನ್ನೇ ಏಕೈಕ ಉದ್ದೇಶವಾಗಿ ಉಳಿಸ್ಕೊಂಡು ಸ್ಥಾಪನೆ ಆದಂತಹ ಏಕೈಕ ಮೊಟ್ಟ ಮೊದಲ ಸಂಘ ಅಂತಂದರೆ ಕರ್ನಾಟಕ ಸಭಾ. ಇದರ ಮೊದಲ ಒಂದು ಪ್ರಮುಖ ಸಾಧನೆ ಅಂದರೆ ಕರ್ನಾಟಕ ಗತವೈಭವ ಕೃತಿಯ ಪ್ರಕಟಣೆ. 1917ರಲ್ಲಿ ಕರ್ನಾಟಕ ಗತವೈಭವ ಕೃತಿಯನ್ನು ಪ್ರಕಟಿಸಲಾಯಿತು. ಅಷ್ಟೇ ಅಲ್ಲ, ಅಲ್ಲಿಂದ ಮುಂದೆ ಕನ್ನಡಿಗರಿಂದ ಒಂದು ಪತ್ರ ಚಳವಳಿಯನ್ನು ಆರಂಭಿಸಲಾಯಿತು. ಕಾಂಗ್ರೆಸ್ನ CWC ಮುಖಂಡರಿಗೆ ಮತ್ತು ಆಡಳಿತದ ಮುಖ್ಯಸ್ಥರಿಗೆ ಕರ್ನಾಟಕ ಒಂದೇ ಪ್ರಾಂತ್ಯವನ್ನಾಗಿ ರೂಪಿಸಬೇಕು ಅನ್ನೋ ಒಂದು ಒತ್ತಡವನ್ನು ಮುಂದೆ ಇಟ್ಟು ಪತ್ರಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಯುವ ಒಂದು ಚಳವಳಿಯನ್ನು ಆರಂಭಿಸಲಾಯಿತು. ಇದು 1920ರಲ್ಲಿ ಧಾರವಾಡದಲ್ಲಿ ಸಮಾವೇಶಗೊಂಡು ಒಂದು ತೀರ್ಮಾನ ತಗೊಳ್ತು. ಅದೇ ವರ್ಷ ಅಂದರೆ 1920ರಲ್ಲಿ ನಾಗಪುರದಲ್ಲಿ ನಡೀತಾ ಇದ್ದಂಥ ಅಧಿವೇಶನ ಏನಿತ್ತು, ಈ ಅಧಿವೇಶನದಲ್ಲಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮಹಾರಾಷ್ಟ್ರ ನಾಗಪುರದ ಅಧಿವೇಶನದಲ್ಲಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಕನ್ನಡ ಮಾತಾಡ್ತಕ್ಕಂಥ ಪ್ರಾಂತ್ಯಗಳ ರಚನೆಯ ಒಂದು ಒತ್ತಡವನ್ನು ಕಾಂಗ್ರೆಸ್ ಮೇಲೆ ಹೇರಬೇಕು ಅನ್ನೋದು ಆ ಒಂದು ತೀರ್ಮಾನ ಆಗಿತ್ತು. ಆ ಒಂದು ತೀರ್ಮಾನದ ಪ್ರಕಾರ ನಾಗಪುರ ಅಧಿವೇಶನದಲ್ಲಿ ಕಡಪ ರಾಘವೇಂದ್ರರಾಯರ ನೇತೃತ್ವದಲ್ಲಿ 800 ಜನ ಕನ್ನಡಿಗರು ಭಾಗವಹಿಸಿದರು. 800 ಜನ ಕನ್ನಡಿಗರು ಕಡಪ ರಾಘವೇಂದ್ರರಾಯರ ನೇತೃತ್ವದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ, ನಾಗಪುರ ಅಧಿವೇಶನದಲ್ಲಿ ಭಾಗವಹಿಸಿದರು. ಆ ನಾಗಪುರ ಅಧಿವೇಶನದಲ್ಲಿ ಗಾಂಧೀಜಿಯವರು ಒಂದು ಪ್ರಸ್ತಾಪವನ್ನು ಮುಂದೆ ಇಟ್ಟಿದ್ದರು. ಕಾಂಗ್ರೆಸ್ನ ರಚನೆಯನ್ನು ಪುನರ್ ಸಂಘಟಿಸೋದಕ್ಕೋಸ್ಕರ ಕೇಂದ್ರದಲ್ಲಿ CWCಯ ಜೊತೆಗೆ ಪ್ರತಿ ಪ್ರಾಂತ್ಯಗಳಲ್ಲಿ ಒಂದು ಕಾಂಗ್ರೆಸ್ ಕಮಿಟಿ, ಪ್ರತಿ ಡಿಸ್ಟ್ರಿಕ್ಗಳಲ್ಲಿ ಒಂದು ಬೋರ್ಡ್ ಮತ್ತು ಪ್ರತಿ ಬ್ಲಾಕ್ಗಳಲ್ಲಿ ಅಥವಾ ಪ್ರತಿ ತಾಲೂಕುಗಳಲ್ಲಿ ಒಂದು ಬ್ಲಾಕ್ ಕಾಂಗ್ರೆಸ್ಸನ್ನು ರಚನೆ ಮಾಡಬೇಕು ಅನ್ನೋದಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಪ್ರಾಂತ್ಯಗಳಿಗೆ ಒಂದು ಕಾಂಗ್ರೆಸ್ ಸಮಿತಿಯನ್ನು ಸ್ಥಾಪನೆ ಮಾಡಬೇಕು. ಪ್ರಾಂತೀಯ ಕಾಂಗ್ರೆಸ್ ಸಮಿತಿ PCCಗಳ ಸ್ಥಾಪನೆ ಆಗಬೇಕು ಅನ್ನೋ ವಿಚಾರ ಬಂದಾಗ ಕರ್ನಾಟಕ ಪ್ರದೇಶಕ್ಕೂ, ಬಾಂಬೆ ಪ್ರಾಂತ್ಯವನ್ನು ಹೊರತುಪಡಿಸಿ ಕನ್ನಡ ಪ್ರದೇಶಕ್ಕೂ ಒಂದು ಪ್ರತ್ಯೇಕ PCCಯನ್ನು ರಚನೆ ಮಾಡಿಕೊಡ್ಬೇಕು ಅನ್ನೋ ಒತ್ತಡವನ್ನು ಕಡಪ ರಾಘವೇಂದ್ರರಾಯರ ನೇತೃತ್ವದ ಕನ್ನಡಿಗರು ಮುಂದೆ ಇಟ್ಟರು. ಇದಕ್ಕೆ ಅಂಗೀಕರಿಸಿದಂತಹ ಕಾಂಗ್ರೆಸ್ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಕಾರ್ಯಕಾರಿಣಿ ಸಮಿತಿ CWC KPCCಯನ್ನು ಸ್ಥಾಪನೆ ಮಾಡಿತು. KPCCಗೆ ಅವಕಾಶ ಮಾಡಿಕೊಡ್ತು. 1921ರಲ್ಲಿ KPCC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂದಿನ ಗದಗದಲ್ಲಿ ಸ್ಥಾಪನೆಯಾಯಿತು.
ಇಡೀ ಭಾರತದಲ್ಲಿ ಯಾವ ರೀತಿ ಒಂದು ಅಖಿಲ ಭಾರತ ಕಾಂಗ್ರೆಸ್ ಇರುತ್ತೋ ಅದರ ಒಂದು ಅಂಗಸಂಸ್ಥೆಯಾಗಿದೆ, ಅದರ ಒಂದು ಭಾಗವಾಗಿ, ಅದರ ಒಂದು ರಚನೆಯಾಗಿ KPCC ರಚನೆ ಆಯಿತು. ಹೀಗಾಗಿ ಕರ್ನಾಟಕ ಏಕೀಕರಣ ಹೋರಾಟ ಇಲ್ಲಿಂದ ಮುಂದೆ ನಾವು ರಾಜಕೀಯ ಮತ್ತು ಏಕೀಕರಣ ಹೋರಾಟಗಳು ಎರಡೂ ಕೂಡ ಜೊತೆಗೆ ನಡೆದಿದ್ದನ್ನು ನಾವು ಕಾಣ್ತೇವೆ. KPCCಯ ಮೊದಲನೇ ಅಧ್ಯಕ್ಷರಾದಂಥವರು ಗಂಗಾಧರರಾವ್ ದೇಶಪಾಂಡೆ. ಇವರನ್ನು ನಾವು ಕರ್ನಾಟಕದ ಕೇಸರಿ ಅಥವಾ ಕರ್ನಾಟಕದ ಸಿಂಹ ಅಂತ ಕರಿತೀವಿ. ಇವರು ಏಕೀಕರಣಕ್ಕೋಸ್ಕರ ಸಲ್ಲಿಸಿರೋ ಸೇವೆ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಪಾತ್ರವನ್ನು ಪರಿಗಣಿಸಿ ಇವರನ್ನು ಕರ್ನಾಟಕದ ಸಿಂಹ ಅಂತ ಕರಿತೀವಿ. ಈ ಪ್ರದೇಶ ಕಾಂಗ್ರೆಸ್ ಸಮಿತಿ ರಚನೆ ಆಗಿದ್ದರಿಂದ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟ ಎರಡೂ ಕೂಡ ತೀವ್ರಗೊಂಡು ಎರಡೂ ಜೊತೆಗೆ ನಡೆಯೋದಕ್ಕೆ ಸಾಧ್ಯ ಆಯಿತು. ಏಕೀಕರಣದ ಈ ಬೌದ್ಧಿಕ ಹೋರಾಟಕ್ಕೆ ರಾಜಕೀಯ ಶಕ್ತಿ ತುಂಬಿದಂತಾಯಿತು. ನಂತರ 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಜೊತೆಗೇನೆ ಕರ್ನಾಟಕ ಏಕೀಕರಣ ಸಭಾ ಸ್ಥಾಪನೆ ಆಯಿತು. 1916ರಲ್ಲಿ ಕರ್ನಾಟಕ ಸಭಾ ಏನು ಸ್ಥಾಪನೆ ಆಗಿತ್ತು, ಇದೇ ಕರ್ನಾಟಕ ಸಭಾ ಸ್ವಲ್ಪ ಬದಲಾವಣೆಗಳೊಂದಿಗೆ 1924ರಲ್ಲಿ ಕರ್ನಾಟಕ ಏಕೀಕರಣ ಸಭಾ ಆಯಿತು. ಕರ್ನಾಟಕ ಏಕೀಕರಣ ಸಭಾದ ಸ್ಥಾಪನೆಯ ಮೊದಲನೇ ಅಧ್ಯಕ್ಷರು ಶಂಭಾ ಜೋಶಿ ಅವರು ಮತ್ತು ಮಂಗಳವೇಡೆ ಶ್ರೀನಿವಾಸರಾಯರು ಮೊದಲನೇ ಕಾರ್ಯದರ್ಶಿಯಾಗಿದ್ದರು. ಈ ರೀತಿ ಸ್ಥಾಪನೆಯಾದಂತಹ ಏಕೀಕರಣ ಸಭಾ ಪ್ರತಿ 2 ಅಥವಾ 3 ವರ್ಷಕ್ಕೊಮ್ಮೆ ಒಂದು ವಾರ್ಷಿಕ ಒಂದು ಸಮಾವೇಶವನ್ನು ನಡೆಸಬೇಕು, ಅದು ಕನ್ನಡದ ಬೇರೆ ಪ್ರದೇಶಗಳಲ್ಲಿ ಅನ್ನೋ ತೀರ್ಮಾನಕ್ಕೆ ಬಂತು. ಯಾವ ರೀತಿ ಮೈಸೂರು ಸಂಸ್ಥಾನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿತ್ತು, ಅದು ಎಲ್ಲ ಕನ್ನಡಿಗರನ್ನು ಒಟ್ಟುಗೂಡಿಸೋದಕ್ಕೆ ಕನ್ನಡ ಪ್ರದೇಶಗಳಾದ್ಯಂತ ಸಮ್ಮೇಳನಗಳನ್ನು ನಡೆಸ್ತಾ ಇತ್ತು. ಕರ್ನಾಟಕ ಏಕೀಕರಣ ಸಭಾ ಕೂಡ ಅದೇ ಒಂದು ಮಾದರಿಯಲ್ಲಿನೇ ಕರ್ನಾಟಕದ ಅಥವಾ ಕನ್ನಡ ಪ್ರದೇಶಗಳ ಬೇರೆ ಸ್ಥಳಗಳಲ್ಲಿ ಸಮ್ಮೇಳನಗಳನ್ನು ನಡೆಸೋ ಉದ್ದೇಶವನ್ನು ಹೊಂದಿತ್ತು. ಅದರ ಅಂಗವಾಗಿ ಮೊದಲನೇ ಸಮ್ಮೇಳನ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇದ್ದಂತಹ ವೇದಿಕೆಯ ಜೊತೆಗೇನೆ ನಡೀತು. ಆ ಮೊದಲನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಿದ್ದಪ್ಪ ಕಂಬಳಿಯವರು ವಹಿಸಿಕೊಂಡಿದ್ದರು. ಈ ಸಿದ್ದಪ್ಪ ಕಂಬಳಿಯವರು ನಂತರ ಬಾಂಬೆ ಪ್ರಾಂತ್ಯದಲ್ಲಿ ಮಂತ್ರಿಗಳಾಗಿ ಕೂಡ ಸೇವೆ ಸಲ್ಲಿಸಿ ಕರ್ನಾಟಕ ಏಕೀಕರಣದ ಒತ್ತಡವನ್ನು ಮಸೂದೆಯನ್ನು ಕೂಡ ಆ ಒಂದು ಸದನದಲ್ಲಿ ಮಂಡಿಸಿದರು. ಇದೇ ಸಂದರ್ಭದಲ್ಲಿ 1924ರ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿನೇ ಹುಯಿಲಗೋಳ ನಾರಾಯಣರಾವ್ರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋ ಒಂದು ಸ್ಫೂರ್ತಿ ಗೀತೆಯನ್ನು ರಚಿಸಿ ಹಾಡಿದರು. ಅಲ್ಲಿಂದ ಮುಂದೆ ಕರ್ನಾಟಕ ಏಕೀಕರಣಕ್ಕೆ ಈ ಒಂದು ಗೀತೆ ಮೂಲ ಮಂತ್ರದ ಥರ ಕೆಲಸ ಮಾಡ್ತು. ಆ ರೀತಿ ಒಂದು ಸ್ಫೂರ್ತಿಯನ್ನು ತುಂಬಿಕೊಡ್ತು. ಇದು ಪ್ರತಿ 2ರಿಂದ 3 ವರ್ಷಕ್ಕೊಮ್ಮೆ ಸಮಾವೇಶ ನಡೀತಾ ಇತ್ತು. ಎರಡನೇ ಸಮಾವೇಶ 1926ರಲ್ಲಿ ಬಳ್ಳಾರಿಯಲ್ಲಿ ನಡೀತು. ತಮ್ಮಣ್ಣ ಚಿಕ್ಕೋಡಿ ಅವರು ಅದರ ಅಧ್ಯಕ್ಷರಾಗಿದ್ದರು. ಈ ಒಂದು ಸಂದರ್ಭದಲ್ಲಿ NS ಹರ್ಡೀಕರ್ ಅವರು ಸ್ಥಾಪನೆ ಮಾಡಿದಂತಹ ಹಿಂದೂಸ್ತಾನಿ ಸೇವಾದಳ 1922-23ರಲ್ಲಿ ಹಿಂದೂಸ್ತಾನಿ ಸೇವಾದಳವನ್ನು NS ಹರ್ಡೀಕರ್ ಅವರು ಸ್ಥಾಪನೆ ಮಾಡಿದರು. ಈ ಹಿಂದೂಸ್ತಾನಿ ಸೇವಾದಳದ ಸ್ವಯಂ ಸೇವಕರು ಕಾಂಗ್ರೆಸ್ನ ಅಧಿವೇಶನ ಹಾಗೂ ಈ ಕರ್ನಾಟಕ ಏಕೀಕರಣ ಸಭಾದ ಸಮಾವೇಶಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅವುಗಳ ಯಶಸ್ಸಿಗೆ ಕಾರಣಕರ್ತರಾದರು ಮತ್ತು ಸ್ವಾತಂತ್ರ್ಯ ಹೋರಾಟದ ಪ್ರತಿಯೊಂದು ಹಂತದಲ್ಲಿಯೂ ಈ ಹಿಂದೂಸ್ತಾನಿ ಸೇವಾದಳದ ಸ್ವಯಂ ಸೇವಕರ ಕೊಡುಗೆ ಮತ್ತು ಸೇವೆ ಸಾಕಷ್ಟು ಇರೋದನ್ನು ನಾವು ಕಾಣ್ಬೋದು. ಈ ಎರಡನೇ ಸಮ್ಮೇಳನ ನಡೆದಂಥ ಒಂದು ದಿನಗಳಲ್ಲಿ ಹಿಂದೂಸ್ತಾನಿ ಸೇವಾದಳ ಕರ್ನಾಟಕದಾದ್ಯಂತ ಸಂಚಾರ ಮಾಡಿ ಕನ್ನಡಿಗರು ಸುಮಾರು 36,000 ಜನರ ಕನ್ನಡಿಗರ ಸಹಿಗಳನ್ನು ಸಂಗ್ರಹಿಸಿದರು. ಆ ಸಹಿಗಳ ಪತ್ರ ಏನಿತ್ತು ಅಂದರೆ ಕನ್ನಡ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನು ಒಂದು ಪ್ರಾಂತ್ಯವನ್ನಾಗಿ ಘೋಷಣೆ ಮಾಡಬೇಕು ಅನ್ನೋದು ಆ ಪತ್ರಗಳ ಸಾರಾಂಶ ಆಗಿತ್ತು. ಇದರ ನಂತರದಲ್ಲಿ 1928ರಲ್ಲಿ ಸೈಮನ್ ಆಯೋಗ 27ರಲ್ಲಿ ಸೈಮನ್ ಆಯೋಗವನ್ನು ಘೋಷಣೆ ಮಾಡಿದ್ರ ನಂತರ ತಕ್ಷಣದಲ್ಲಿ ನೆಹರು ಸಮಿತಿಯನ್ನು ಕಾಂಗ್ರೆಸ್ ರಚನೆ ಮಾಡಿತು. ಸೈಮನ್ ಆಯೋಗದ ಬೇಡಿಕೆಗಳನ್ನು ಸೈಮನ್ ಆಯೋಗದಲ್ಲಿ ಯಾರೊಬ್ಬರೂ ಕೂಡ ಭಾರತೀಯರಿಲ್ಲ, ಹೀಗಾಗಿ ಸೈಮನ್ ಆಯೋಗದ ಮುಂದೆ ನಾವು ಪ್ರಾತಿನಿಧ್ಯ ನೀಡೋದಿಲ್ಲ ಅಂತ ಕಾಂಗ್ರೆಸ್ ಹೇಳಿದಾಗ, ಹಾಗಾದರೆ ಸಂವಿಧಾನಾತ್ಮಕ ಸುಧಾರಣೆಗಳಿಗೆ ಕಾಂಗ್ರೆಸ್ನ ಬೇಡಿಕೆ ಏನು ಅನ್ನೋದಕ್ಕೆ ಉತ್ತರವಾಗಿ ನೆಹರು ಸಮಿತಿಯನ್ನು ರಚನೆ ಮಾಡಲಾಯಿತು. ಈ ನೆಹರು ಸಮಿತಿಯ ಮುಂದೆ ಬೆನಗಲ್ ರಾಮರಾವ್ ಮತ್ತು ಇನ್ನೂ ಹಲವಾರು ಕಡಪ ರಾಘವೇಂದ್ರ ರಾಯರು, ಆಲೂರು ವೆಂಕಟರಾಯರು, ಈ ಥರ ಸಾಕಷ್ಟು ಜನ ಕನ್ನಡ ಹೋರಾಟಗಾರರು ಅದರ ಮುಂದೆ ಪ್ರಾತಿನಿಧ್ಯವನ್ನು ಕೊಟ್ಟು ಕನ್ನಡ ಮಾತಾಡ್ತಕ್ಕಂತಹ ಪ್ರದೇಶಗಳನ್ನು ಪ್ರತ್ಯೇಕವಾಗಿ ರೂಪಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನಿಟ್ಟಾಗ ನೆಹರು ಸಮಿತಿ ಈ ಇತರೆ ಬೇಡಿಕೆಗಳ ಜೊತೆ ಇದನ್ನು ಕೂಡ ಅಂಗೀಕರಿಸಿತು. 1928ರಲ್ಲಿ ನೆಹರು ಸಮಿತಿಯ ವರದಿ ಜಾರಿಯಾದಾಗ ನೆಹರು ಸಮಿತಿ ಶಿಫಾರಸು ಮಾಡಿದಂಥ 16 ಪ್ರಾಂತ್ಯಗಳಲ್ಲಿ ಕರ್ನಾಟಕ ಕೂಡ ಒಂದಾಗಿತ್ತು. ಸೈಮನ್ ಆಯೋಗ ಭಾರತಕ್ಕೆ ಭೇಟಿ ನೀಡಿದಾಗ ಈ ಕನ್ನಡ ಹೋರಾಟಗಾರರು, ಅದರಲ್ಲಿ ಬೆನಗಲ್ ರಾಮರಾವ್ ಅವರು ಬೇಡಿಕೆಯನ್ನು ಇಟ್ಟರು. ಸೈಮನ್ ಆಯೋಗದ ವರದಿಯಲ್ಲಿ ಸಹ ಪ್ರಾಂತ್ಯಗಳನ್ನು ಪುನರ್ರಚನೆ ಮಾಡಬೇಕು, ಅದರಲ್ಲಿ ಪ್ರಮುಖವಾಗಿ ಭಾಷೆಗಳನ್ನು ಆಧಾರಿತವಾಗಿ ತೆಗೆದುಕೊಂಡಂತಹ ಪ್ರಾಂತ್ಯಗಳ ರಚನೆ ಆಗಬೇಕು ಅನ್ನೋ ಪ್ರಸ್ತಾಪ ಇತ್ತು. ಇದು ಕನ್ನಡಿಗರ ಪ್ರಾಂತೀಯ ರಚನೆಗಳಿಗೆ, ಕನ್ನಡ ಮಾತಾಡತಕ್ಕಂಥ ಪ್ರಾಂತ್ಯಗಳ ರಚನೆಗೆ ನಡೆಸಿದಂಥ ಹೋರಾಟದ ಒಂದು ಪ್ರಮುಖ ಯಶಸ್ಸು ಅಂತ ಹೇಳ್ಬೋದು. 1930ರಿಂದ 33ರವರೆಗೆ ಲಂಡನ್ನಲ್ಲಿ ನಡೆದಂತಹ ದುಂಡುಮೆಜಿನ ಪರಿಷತ್ತುಗಳಲ್ಲಿ ಕರ್ನಾಟಕದಿಂದ
ಅಂದರೆ ಕನ್ನಡ ಪ್ರದೇಶಗಳಿಂದ ಬೆನಗಲ್ ರಾಮರಾವ್ರವರು ಭಾಗವಹಿಸಿ ಅಲ್ಲಿ ಪ್ರಾಂತ್ಯಗಳ ಪುನರ್ರಚನೆಯ ವಿಚಾರದಲ್ಲಿ ಕನ್ನಡ ಪ್ರಾಂತ್ಯಗಳನ್ನು ಪುನರ್ರಚಿಸಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟರು. ಮತ್ತು ಮೈಸೂರು ಸಂಸ್ಥಾನದಿಂದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಭಾಗವಹಿಸಿ ಮೈಸೂರು ಸಂಸ್ಥಾನದ ಪರವಾದ ಬೇಡಿಕೆಗಳನ್ನು ಅವರಲ್ಲಿ ಮುಂದೆ ಇಟ್ಟರು. ಬೆನಗಲ್ ರಾಮರಾವ್ರವರ ಬೇಡಿಕೆಗಳು ನಂತರದಲ್ಲಿ 1935 ಕಾಯ್ದೆಯಾಗಿ ಜಾರಿಯಾದಾಗ 1934 ಶ್ವೇತಪತ್ರದಲ್ಲಿ ಮತ್ತು 1935 ಕಾಯ್ದೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದೇ ಹೋದರೂ ಕೂಡ 1935 ಭಾರತ ಸರ್ಕಾರ ಕಾಯ್ದೆ ಪ್ರಕಾರ ಒರಿಸ್ಸಾವನ್ನು ಬಂಗಾಳದಿಂದ ಪ್ರತ್ಯೇಕಿಸಿ ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ರೂಪಿಸಲಾಗಿತ್ತು. ಈ ರೀತಿ ಭಾರತದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಭಾಷೆಯ ಆಧಾರದಲ್ಲಿ ರೂಪುಗೊಂಡ ಮೊಟ್ಟ ಮೊದಲ ಪ್ರಾಂತ್ಯ ಒರಿಸ್ಸಾ ಆಯಿತು. 1936 ಏಪ್ರಿಲ್ 1ರಂದು ಒರಿಸ್ಸಾ ಪ್ರಾಂತ್ಯ ಅಸ್ತಿತ್ವಕ್ಕೆ ಬಂತು. ಈ ಒಂದು ಪುನರ್ರಚನೆ ಕನ್ನಡಿಗರಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸಿತು. ಆ ಪ್ರಕಾರ ಕನ್ನಡಿಗರು ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ತಂದು ಕನ್ನಡ ಪ್ರಾಂತ್ಯಗಳನ್ನು ಸಾಕಾರಗೊಳಿಸಿಕೊಳ್ಳಬಹುದು ಅನ್ನೋ ಒಂದು ಧೈರ್ಯ, ಒಂದು ಸ್ಫೂರ್ತಿ ಅವರಲ್ಲಿ ಬಂತು. 1936 ಅಕ್ಟೋಬರ್ನಲ್ಲಿ ವಿಜಯನಗರ ಸ್ಥಾಪನೆಯ ಷಟ್ಶತಮಾನೋತ್ಸವವನ್ನು ಆಚರಿಸಲಾಯಿತು. ಒಂದು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿತ್ತು. 600 ವರ್ಷಗಳ ಆಚರಣೆ 1936ರಲ್ಲಿ 1336ರಿಂದ 600 ವರ್ಷಗಳು. 1936ರಲ್ಲಿ ದಸರಾ ದಿನ ಅಂದರೆ ವಿಜಯದಶಮಿಯ ದಿನ ವಿಜಯನಗರ ಸ್ಥಾಪನೆಯ ಆಚರಣೆಯನ್ನು ವೈಭವಯುತವಾಗಿ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಮಾಡಲಾಯಿತು. ಕರ್ನಾಟಕ ಸಾಮ್ರಾಜ್ಯ ಅಂತಂದೇ ಅದನ್ನು ಕರೀಲಾಯಿತು. ವಿಜಯನಗರ ಸಾಮ್ರಾಜ್ಯವನ್ನು ಕರ್ನಾಟಕ ಸಾಮ್ರಾಜ್ಯ ಅಂತ ಕರೀಲಾಯಿತು. ಈ ಕರ್ನಾಟಕ ಸಾಮ್ರಾಜ್ಯದಿಂದ ಅದರ ಒಂದು ಗತವೈಭವದಿಂದ ಹೋರಾಟಗಾರರು ಸ್ಫೂರ್ತಿಯನ್ನು ತಂದುಕೊಂಡರು. 1937 ಅಕ್ಟೋಬರ್ 10 ವಿಜಯದಶಮಿ ದಿನವನ್ನು ಕರ್ನಾಟಕದ ಏಕೀಕರಣ ದಿನ ಅಂತಂದೇ ಆಚರಣೆ ಮಾಡಿದರು. 1930 ಜನವರಿ 26 ಭಾರತ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆ ಮಾಡೋ ಮುಖಾಂತರ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟಗಾರರು ಸ್ಫೂರ್ತಿ ತಂದುಕೊಂಡಿದ್ರು ಅದೇ ರೀತಿಯ ಸ್ಫೂರ್ತಿಯನ್ನು ಕನ್ನಡಿಗರು ಒಟ್ಟು ಮಾಡಿಕೊಂಡಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ರೀತಿ 1915ರಿಂದ 1936ವರೆಗಿನ ಕರ್ನಾಟಕ ಏಕೀಕರಣದ ಪ್ರಮುಖ ಘಟನೆಗಳನ್ನು ನಾವು ಪಟ್ಟಿ ಮಾಡಬಹುದಾಗಿದೆ. ಧನ್ಯವಾದಗಳು.